ದರ್ಶನ್ ಕೊಲೆ ಕೇಸ್ನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. 3 ದಿನಗಳು ಕಳೆದಾಗಿದೆ ಜೈಲಿನಲ್ಲಿ. ಸದ್ಯ ದರ್ಶನ್ ಪರಿಸ್ಥಿತಿ ಹೇಗಿದೆ? ಈ ಮಧ್ಯೆ 6 ತಿಂಗಳು ಜಗ್ಗುದಾದನಿಗೆ ಜೈಲು ಊಟ ಫಿಕ್ಸ್ ಆಗುತ್ತಾ ಎಂಬ ಪ್ರಶ್ನೆ ಮನೆ ಮಾಡಿದೆ. ನಟ ದರ್ಶನ್ಗೆ ಜಾಮೀನು ಸಿಗೋದು ಕಷ್ಟವಾಗಬಹುದಾ? ಮುಂದಿನ 6 ತಿಂಗಳ ನಂತರವೂ ಕೂಡ ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿ ಇನ್ವೆಸ್ಟ್ ಮಾಡಿದ್ರ ಸಂಬಂಧಿತವಾಗಿ ಈಗ ಆ ಆಂಗಲ್ನಲ್ಲೂ ಕೂಡ ಪೊಲೀಸರು ಹಣ ಯಾವ ಮೂಲದಿಂದ ಬಂದಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರ? ಈ ಎಲ್ಲ ಪ್ರಶ್ನೆಗಳು ಈಗ ಸದ್ಯ ಮನೆ ಮಾಡಿದೆ. ದರ್ಶನ್ ಜಾಮೀನು ಸಿಗೋದು ಡೌಟ್ ಅನ್ನೋ ಪ್ರಶ್ನೆ ಇಲ್ಲಿ ಯಾಕೆ ಕಾಡ್ತಾ ಇದೆ ಅಂದ್ರೆ, ನಿನ್ನೆ ಅವರ ಪತ್ನಿ ಪುತ್ರ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ 6 ತಿಂಗಳು ಎಲ್ಲವನ್ನು ಸಹಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ದರ್ಶನ್ ಅವರ ಬಳಿ ಮಾತನಾಡಿತು. ಹಾಗಾದ್ರೆ 6 ತಿಂಗಳು ಜೈಲಿನಲ್ಲೇ ಇರಬೇಕಾಗತ್ತಾ? ಅದರ ನಂತರ ಅವ್ರಿಗೆ ಜೈಲು ಬೇಲ್ ಸಿಗಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಒಂದು ಪ್ಯಾಕೇಜ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್, 6 ತಿಂಗಳು ದಾಸನಿಗೆ ಜೈಲೂಟ ಫಿಕ್ಸ್. ಕೋಟೆನಾಡಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪ ಹೊತ್ತು ದರ್ಶನ್ ಪರಪನಗ್ರಹಾರದಲ್ಲಿ ಲಾಕ್ ಆಗಿದ್ದಾರೆ. ಈಗಾಗಲೇ ಪರಪನಗ್ರಹಾರ ಜೈಲು ಸೇರಿರುವ ದರ್ಶನ್ ಇನ್ನೂ 6 ತಿಂಗಳು ಬೇಲ್ ಸಿಗಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜೈಲಿನ ಕಡೆಗೆ ಬರೋಕೆ ಹೋಗಬೇಡಿ ಅಂತ ಕುಟುಂಬಸ್ಥರಿಗೆ ದರ್ಶನ್ ಸಂದೇಶ ರವಾನಿಸಿದ್ದಾರೆ. 6 ತಿಂಗಳು ದರ್ಶನ್ಗೆ ಬೇಲ್ ಸಿಗಲ್ವಾ? ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಸ್ಟ್ರಾಂಗ್ ಕೇಸನ್ನ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿಗೆ ಜಾಮೀನು ಸಿಗೋದು ಕಷ್ಟ ಅನ್ನೋದು ದರ್ಶನ್ಗೆ ಮನವರಿಕೆಯಾಗಿದೆಯಾ? ಚಾರ್ಜ್ ಶೀಟ್ ನಂತರವೇ ಕಾನೂನು ಹೋರಾಟ ಮಾಡೋಕೆ ಸಾಧ್ಯ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ 6 ತಿಂಗಳವರೆಗೂ ಜಾಮೀನು ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ಜೈಲಿಗೆ ಬರಬೇಡಿ ಅಂತ ಕುಟುಂಬಸ್ಥರಿಗೆ ಸೂಚನೆಯನ್ನ ದರ್ಶನ್ ಕೊಟ್ಟಿದ್ದಾರೆ. ಕುಟುಂಬ ಹೊರತುಪಡಿಸಿ ಬೇರೆಯವರ ಭೇಟಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಡಿ ಅಂತ ದರ್ಶನ್ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಪರಪ್ನಗರದ ಜೈಲು ಪಾಲಾಗಿ ಡೆವಿಲ್ ದರ್ಶನ್ ಹಿಂದಿಗೆ 3 ದಿನ ಕಳೆದಿರುವಂತದ್ದು. ಇನ್ನು ಕಳೆದ 2 ದಿನಗಳಿಂದ ಸಾಕಷ್ಟು ಮೌನಕ್ಕೆ ಶರಣಾಗಿದ್ರು. ಒಂದು ರೀತಿ ಜೈಲಿನ ಒಳಗಡೆ ಬಂದಾಗ ಜೈಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೂ ಸಹ ಚಡಪಡಿಸ್ತಾ ಇದ್ರು. ನಿನ್ನೆ ಏನು ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಮಗ ಜೈಲಿಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಒಂದು ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಇದ್ದಂತಹ ಟೆನ್ಷನ್ ಸಹ ರಿಲೀಫ್ ಆಗಿರುವಂಥದ್ದು. ಜೊತೆಗೆ ರಾತ್ರಿ ಏನು ಜೈಲಿನಲ್ಲಿ ಕೊಟ್ಟಂತಹ ಊಟವನ್ನ ಸೇವನೆ ಮಾಡಿದ್ದಾರೆ. ರಾತ್ರಿ ಕೊಟ್ಟಂತಹ ಚಪಾತಿ ಮತ್ತು ಅನ್ನ ಸಾಂಬಾರನ್ನ ಸೇವನೆ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಂದ್ರೆ ಒಂದು ಆತಂಕದಲ್ಲಿದ್ದಂತಹ ದರ್ಶನ್ ರಾತ್ರಿಯಿಂದ ಕೊಂಚ ನಿರಾಳ ಆಗಿದ್ದಾರೆ. ಬೆಳಿಗ್ಗೆ ಎಂದಿನಂತೆ ಬಿಸಿನೀರನ್ನ ಕುಡಿದು ನಂತರ ಅವರ ದಿನಚರಿಯನ್ನ ಪ್ರಾರಂಭ ಮಾಡಿರುವಂಥದ್ದು. ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿ ಹಣ ವ್ಯವಹಾರ ತನಿಖೆಗೆ ಮುಂದಾಗ್ತಾರ ಪೊಲೀಸರು. ಕೊಲೆ ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲಲ್ಲಿ ಇರಬೇಕಾದ್ರೇನೆ ಮತ್ತೊಂದು ವಿವಾದ ಬೆಳಕಿಗೆ ಬಂದಿದೆ. ಇದೇ ವರ್ಷ ಏಪ್ರಿಲ್ 14ರಂದು ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದ್ರೆ ಪತಿ 60 ಕೋಟಿ ವಂಚನೆ ಆಗಿದ್ರಿಂದ ನೊಂದಿದ್ರು ಅಂತ ಪತ್ನಿ ನೀಡಿದ್ದ ದೂರಿನಿಂದ ಮಹಾಲಕ್ಷ್ಮಿ ಲೇಔಟ್ ಠಾಣೆಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಇದೀಗ ಪ್ರಕರಣದಲ್ಲಿ ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ ಪವಿತ್ರ ಗೌಡಗೆ 2 ಕೋಟಿ ಹಣ ವರ್ಗಾವಣೆ ಆಗಿರುವುದು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಪವಿತ್ರಗೆ ಹಣ ವರ್ಗಾವಣೆ ಮಾಡೋಕೆ ನಿರ್ದಿಷ್ಟ ಕಾರಣವೇನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಈಗಾಗಲೇ ಸೌಂದರ್ಯ ಜಗದೀಶ್ ಬ್ಯಾಂಕ್ ಸಬ್ ರಿಜಿಸ್ಟರ್ ಆಫೀಸ್ನಿಂದ ದಾಖಲಾತಿ ಪಡೆದು ಪರಿಶೀಲನೆಗೆ ಪೊಲೀಸರು ನಿರ್ಧರಿಸಿದ್ದಾರೆ. ಒಂದು ವೇಳೆ ಜಗದೀಶ್ ಪತ್ನಿ ದೂರು ಕೊಟ್ರೆ ಪವಿತ್ರರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇದು ಏನೋ ನಾನು ಇವಾಗ ತಿಳ್ಕೊಂಡಿದ್ದ ಪ್ರಕಾರ ಏನೋ 17-18 ಕೊಟ್ಟಿದ್ದಾರೆ ಹಿಂಗೆ ಅಂತ ಎಲ್ಲ ಗೊತ್ತಾಯ್ತು. ನಂಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್. ಆದ್ರೆ ಒಂದಂತೂ ನಾನು ಕನ್ಫರ್ಮ್ ಮಾಡ್ತೀನಿ, ಅವರು 1-2 ಕೋಟಿ ಅವ್ರಿಗೆ ಕೊಟ್ಟಿರೋದ್ರಿಂದ ಖಂಡಿತ ಅವ್ರು ಏನು ಮಾಡ್ಕೊಂಡಿಲ್ಲ. ಇದಾಗಿರೋದ್ರಿಂದ ಪಾರ್ಟ್ನರ್ಸ್ ಪ್ರಾಬ್ಲಮ್ ಇಂದ ಆಗಿರೋದು. 2 ಕೋಟಿಗೆಲ್ಲ ತೀರೋಗೋಷ್ಟು ದೊಡ್ಡ ಮಟ್ಟಕ್ಕೆ ಹೋಗಲ್ಲ. ಆತರ ಏನು ಆಗಿಲ್ಲ ಸರ್. ಆಗಿದ್ರೆ ನಮ್ ಫ್ಯಾಮಿಲಿ ಗೊತ್ತಾಗತ್ತಲ್ವಾ. ಬಟ್ ಈ ಅಮೌಂಟ್ ಕೊಟ್ಟಿರೋದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ಗಮನಕ್ಕೆ ಬಂದಿದೆ. ನಾನು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದೀನಿ, ಪ್ಲಸ್ ಪೊಲೀಸ್ನವರು ತಗೊಳ್ತಾ ಇದ್ದೀನಿ. ಅದೇನು ಅದು ತನಿಖೆ ಮೂಲಕ ತಿಳ್ಕೊಂತೀನಿ ಸರ್. ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿ ಹಣವನ್ನ ಸೌಂದರ್ಯ ಜಗದೀಶ್ ಅವರು ತಮ್ಮ ಆತ್ಮಹತ್ಯೆಗೂ ಮುಂಚೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಆದ್ರೆ ಈಗ ಅವರ ಪಾಲುದಾರರು ಅಂದ್ರೆ ಸೌಂದರ್ಯ ಜಗದೀಶ್ ಅವರ ಪಾಲುದಾರರು ಇದಕ್ಕೆ ಆಕ್ಷೇಪವನ್ನು ಎತ್ತಿದ್ದಾರೆ. ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಸೌಂದರ್ಯ ಜಗದೀಶ್ ಅವರೇ 2 ಕೋಟಿಯನ್ನು ಕೊಟ್ಟಿರುವಂತದ್ದು, ನಮ್ಮ ಪಾಲುದಾರರಿಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ ಅಂತೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ರೀತಿಯ ಆರೋಪಗಳಿಗೆ ಶಶಿರೇಖಾ ಅವರು ಯಾವುದೇ ರೀತಿಯ ಸೊಪ್ಪನ್ನ ಹಾಕ್ತಾ ಇಲ್ಲ. ಅವ್ರು ಏನಾದ್ರೂ ದೂರನ್ನ ಕೊಟ್ರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಟ್ರೆ ತಕ್ಷಣವೇ ನಾವು ಪ್ರಕರಣವನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡ್ತೀವಿ ಅಂತೇಳಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು. ಸೆಂಟ್ರಲ್ ಜೈಲ್ನಲ್ಲಿ ಡೆವಿಲ್ಗೆ 3ನೇ ದಿನ ದಾಸನ ಬ್ಯಾರಕ್ಗೆ ಫುಲ್ ಸೆಕ್ಯೂರಿಟಿ. ಹೈಫೈ ಪವಿತ್ರ ಗೌಡ ಜೈಲಿನಲ್ಲಿ ವಿಲವಿಲ. ಕೊಲೆ ಆರೋಪದ ಅಡಿಯಲ್ಲಿ ದರ್ಶನ್ ಜೈಲು ಸೇರಿ 3 ದಿನ ಕಳೆದಿದೆ. 2 ದಿನದಿಂದ ಎಲ್ಲಾದ್ರಲ್ಲೂ ನಿರಾಸಕ್ತಿ ತೋರಿಸಿದ್ದ ದರ್ಶನ್ ಪತ್ನಿ ಹಾಗೂ ಮಗನ ಭೇಟಿ ಬಳಿಕ ಕೊಂಚ ನಿರಾಳವಾಗಿದ್ದಾರಂತೆ.
ನಿನ್ನೆ ರಾತ್ರಿಯ ಜೈಲೂಟ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್, ಮಜ್ಜಿಗೆ ಸೇವಿಸಿ ಬೇಗನೆ ನಿದ್ದೆಗೆ ಜಾರಿದ್ರಂತೆ. ಇಂದು ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಸಿ ನೀರು ಕುಡಿದು ಸಹಕೈದಿಗಳ ಜೊತೆ ಕೂಡ ಮಾತನಾಡದೆ ತಮ್ಮ ಪಾಡಿಗೆ ಒಬ್ಬಂಟಿಯಾಗಿ ಕೂತಿದ್ರು ಅಂತ ಹೇಳಲಾಗಿದೆ. ದರ್ಶನ್ ಇರುವ ಬ್ಯಾರಕ್ ನಂಬರ್ 3ರ ಸುತ್ತ 3 ಸುತ್ತಿನ ಬಿಗಿ ಭದ್ರತೆಯನ್ನ ಅಳವಡಿಸಲಾಗಿದೆ. ಬ್ಯಾರಕ್ಗೆ ಜೈಲಿನ ಇನ್ಸ್ಪೆಕ್ಟರ್, 3 ಸಿಬ್ಬಂದಿಯ ಸರ್ಪಗಾವಲಿದ್ದು ದರ್ಶನ್ ಭೇಟಿ ಮಾಡೋಕೆ ಯಾವ ಕೈದಿಗಳಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಇತ್ತ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪವಿತ್ರ ಗೌಡ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಆ ಕಡೆ ಜೈಲೂಟ ಸೇರ್ತಾ ಇಲ್ಲ, ಈ ಕಡೆ ನಿದ್ದೆಯೂ ಬರ್ತಿಲ್ಲ ಅಂತ ಪವಿತ್ರ ಚಡಪಡಿಸ್ತಾ ಇದ್ದಾರಂತೆ. ದರ್ಶನ್ ಕೇಸ್ನಲ್ಲಿ ಅಂಧಾಭಿಮಾನಿಗಳ ಅತಿರೇಕ. ಉಮಾಪತಿ ಪ್ರಥಮ್ಗೆ ಬೆದರಿಕೆ ಹಾಕಿದ್ದ ಫ್ಯಾನ್ ಅರೆಸ್ಟ್. ದರ್ಶನ್ ವಿರುದ್ಧ ಕೊಲೆ ಕೇಸ್ ಆರೋಪ ಕೇಳಿಬಂದಾಗ್ಲಿಂದಲೂ ದರ್ಶನ್ನ ಕೆಲವು ಅಭಿಮಾನಿಗಳು ಅತಿರೇಕದ ಹಂತಕ್ಕೆ ಹೋಗ್ತಿದ್ದಾರೆ. ದರ್ಶನ್ ವಿರುದ್ಧ ಹೇಳಿಕೆ ನೀಡಿದವರಿಗೆಲ್ಲ ಕೆಟ್ಟ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಿದ್ದಾರೆ. ಇದೀಗ ಇದೇ ರೀತಿ ನಿರ್ಮಾಪಕ ಉಮಾಪತಿ, ನಟ ಪ್ರಥಮ್ಗೆ ಬೆದರಿಕೆ ಹಾಕಿದ್ದ ದರ್ಶನ್ ಫ್ಯಾನ್ ಚೇತನ್ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಚೇತನ್ ಉಮಾಪತಿ ಗೌಡ ಹಾಗೂ ಪ್ರಥಮ್ಗೆ ಕ್ಷಮಾಪಣೆ ಕೇಳಿದ್ದಾನೆ. ಇದೇ ರೀತಿ ಬೆದರಿಕೆ ಹಾಕಿದ್ದ ನಾಗೇಶ್ ಸೇರಿದಂತೆ ಇನ್ನೂ ಹಲವು ದರ್ಶನ್ ಅಭಿಮಾನಿಗಳ ಹುಡುಕಾಟವನ್ನ ಖಾಕಿ ಪಡೆ ಮುಂದುವರೆಸಿದೆ. ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದ್ರೆ ಒಳ್ಳೆಯವರ ಇರ್ಬೋದು, ದೇವರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸರ್, ನನ್ನ ಹೆಸರು ಚೇತನ್ ಅಂತ. ನಾನು ದರ್ಶನ್ ಅಭಿಮಾನಿ. ಅವತ್ತು ಅನುಕೂಲ ಅಂತ ಹೋಗಿದ್ದೆ. ಅಲ್ಲಿ ಒಂದು ತಪ್ಪ ಮಾತಾಡ್ಬಿಟ್ಟಿದ್ದೀನಿ. ಉಮಾಪತಿ ಶ್ರೀನಿವಾಸ ಪ್ರಥಮಕ್ಕೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಪ್ಪಿಸಿಕೊಳ್ಳೋಕೆ 40 ಲಕ್ಷ ಹಣ ಕೊಟ್ಟಿದ್ದ ಮೋಹನ್ ರಾಜ್ ನಾಪತ್ತೆಯಾಗಿದ್ದಾನೆ. ಯಾವುದೇ ರೀತಿಯಲ್ಲೂ ಪೊಲೀಸರಿಗೆ ಪ್ರತಿಕ್ರಿಯೆ ಕೊಡದ ಮೋಹನ್ ರಾಜ್ ಹುಡುಕಾಟವನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮುಗಿಯದ ಕಥೆಯಾಗಿ ಹೋಗಿದೆ. ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ. ಇನ್ನು ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.